ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯವಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯವಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನು ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯವಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯವಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನು ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ
ಸುರ್ಜೇವಾಲಾ ಅವರು ಅಗತ್ಯ ಬಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯ ಬಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯವಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯ ಬಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. 30 ನಿಮಿಷಕ್ಕೂ ಹೆಚ್ಚುಗಳ ಕಾಲ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನದ ಕುರಿತು ಚರ್ಚೆ ಕೂಡ ಆಗಿದೆ. ಅಗತ್ಯ ಬಿದ್ರೆ ನಾನು ಜೊತೆಗೆ ರಾಜ್ಯಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ಬರುವ ಸೂಚನೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರು. ಅಗತ್ಯ ಬಿದ್ರೆ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಫೋಟೋಸ್ ಅನ್ನ ತೋರಿಸ್ತಾ ಇದ್ವಿ. ಪ್ರತ್ಯೇಕವಾದಂತ ಮಾತುಕತೆಯನ್ನ ನಡೆಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ನಿಮಿಷ, ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಇನ್ ಕೇಸ್ ಅಷ್ಟೊಂದು ಪರಿಸ್ಥಿತಿ ಹದಗೆಟ್ರೆ ನಾನು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತೀನಿ, ಬರ್ತೀನಿ ಕರ್ನಾಟಕಕ್ಕೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಅಸಮಾಧಾನ, ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಈಗ ಕರ್ನಾಟಕದ ಕೇಳಿ ಬರ್ತಾ ಇದೆ.